ಶಾಸಕರ ವೈಫಲ್ಯದಿಂದ ಮಾಜಿ ಶಾಸಕ ತಿಮ್ಮರಾಯಪ್ಪ ನೇತೃತ್ವದಲ್ಲಿ ಪಾದಯಾತ್ರೆ. ಶಾಸಕ ಎಚ್.ವಿ. ವೆಂಕಟೇಶ್ ಹಾಗೂ ಸರ್ಕಾರದ ವೈಫಲ್ಯವನ್ನ ಖಂಡಿಸಿ ಪಾವಗಡ ಜೆಡಿಎಸ್ ಘಟಕ ಪಾದಯಾತ್ರೆ ಮೂಲಕ ಗಮನ ಸೆಳೆದಿದೆ. ಕಿಲ್ಲಾರಹಳ್ಳಿ ಹಾಗೂ ದಾವಡಬೆಟ್ಟ ರಸ್ತೆ ಬಾವಿಗೆ ಕುಸಿದು ಸುಮಾರು 2 ವರ್ಷಗಳು ಕಳೆಯುತ್ತಾ ಬಂದರೂ ರಸ್ತೆ ಸರಿಪಡಿಸುವಲ್ಲಿ ಶಾಸಕರು ವಿಫಲರಾಗಿದ್ದಾರೆ ಹಾಗೂ ಗುಜ್ಜನಾಡು ಗ್ರಾಮದ ಮೊರಾರ್ಜಿ ವಸತಿ ಶಾಲೆಗೆ ನಿರ್ವಹಣೆ ಸೇರಿದಂತೆ ತಾಲೂಕಿನ ಜ್ವಾಲಾಂತ ಸಮಸ್ಯೆಗಳ ನಿರ್ವಹಣೆಯಲ್ಲಿ ತಾಲೂಕು ಆಡಳಿತ ವಿಫಲವಾಗಿದೆ ಎಂದು ಈ ದಿನ ಜೆಡಿಎಸ್ ತಾಲೂಕು ಘಟಕದ ವತಿಯಿಂದ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು. ದಾವಡಬೆಟ್ಟ ಗ್ರಾಮದ ಮುಖ್ಯ ರಸ್ತೆ ಇಲ್ಲದೆ ತುಂಬಾ ತೊಂದರೆ ಅನುಭವಿಸುತ್ತಿದ್ದು ಇಲ್ಲಿನ ಜನ ಬೈಕ್ ಇಲ್ಲ ನಡೆದುಕೊಂಡೇ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಗ್ರಾಮಸ್ಥರು ಹಲವಾರು ಬಾರಿ ಮನವಿ ಕೊಟ್ಟರು. ರಾಜ್ಯ ಪತ್ರಿಕೆಗಳಲ್ಲಿ ವರದಿಯಾದರೂ ಸರ್ಕಾರವಾಗಲಿ ಸ್ಥಳೀಯ ಶಾಸಕರುಗಳಾಗಲಿ ಈ ಬಗ್ಗೆ ಗಮನ ಹರಿಸುತ್ತಿಲ್ಲ ಎಂದು ಜನರ ಆರೋಪವಾಗಿದೆ. ಇನ್ನು ಈ ಪಾದಯಾತ್ರೆಯಲ್ಲಿ ಮಾತನಾಡಿದ ಮಾಜಿ ಶಾಸಕರಾದ ತಿಮ್ಮರಾಯಪ್ಪ ಅವರು, ಶಾಸಕ ವೆಂಕಟೇಶ್ ಅವರು ಶಾಸಕರಾಗಿ ಇರುವ ತಂದೆಯವರು ಈ ಹಿಂದೆ 4 ಬಾರಿ ಶಾಸಕರಾಗಿ 2 ಬಾರಿ ಸಚಿವರಾಗಿ ಅಭಿವೃದ್ಧಿಯಲ್ಲಿ ವಿಫಲರಾಗಿದ್ದಾರೆ ಎಂದು ಆರೋಪಿಸಿದ್ದಾರೆ. ಪಾವಗಡ ತಾಲೂಕು ಗುಜ್ಜನಾಡು ಗ್ರಾಮದಲ್ಲಿ ಒಂದು ಪರಿಶಿಷ್ಟ ಪಂಗಡಗಳ ಒಂದು ವಸತಿ ನಿಲಯ ಇದು ಮೊರಾರ್ಜಿ ಶಾಲೆ ಇದ್ದು, ಆ ಶಾಲೆಗೆ ಸುತ್ತಲೂ ಆ ಕೆರೆ ಅಂಗಳದಲ್ಲಿರ್ತಕ್ಕಂಥ ಶಾಲೆಯಲ್ಲಿ ನೀರಿನಿಂದ ಆವೃತವಾಗಿದ್ದು ಅಲ್ಲಿ ಮಕ್ಕಳಿಗೆ ಬಹಳ ತೊಂದರೆ ಆಗುತ್ತೆ. ಅದಕ್ಕೆ ಶೀಘ್ರವೇ ಕಾಂಪೌಂಡ್ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಒಂದು ಒತ್ತಾಯವನ್ನು ಮಾಡೋದಕ್ಕೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ಪ್ರದೇಶಕ್ಕೆ ಇವತ್ತು ತಂದೆ ಶಾಸಕರಾಗಿ, ಮಂತ್ರಿಯಾಗಿ, ಮಗ ಶಾಸಕರಾಗಿ ಇಬ್ಬರು ಆದರೂ ಕೂಡ ಅಧಿಕಾರಕ್ಕೆ ಹೋದರೂ ಸಹ ಇವತ್ತು ಕಡೆಗಣಿಸಿರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಇಲ್ಲಿನ ಅಭಿವೃದ್ಧಿ ನಮಗೆ ಪ್ರಾಮುಖ್ಯತೆ ಬೇಕು. ನಾವು ಯಾವುದೇ ರೀತಿಯಲ್ಲೂ ಕೂಡ ಇದನ್ನ ಗಿಮಿಕ್ ಅಂತ ಹೇಳ್ಬಿಟ್ಟು ಹೇಳಿ ಒಂದು ವಿಡಿಯೋ ಬಿಟ್ಟಿದ್ದಾರೆ. ಅದು ಅವ್ರಿಗೆ ಸಂಬಂಧಪಟ್ಟಂಥ ಗಿಮಿಕ್ಗಳು ಅವೆಲ್ಲ. ನಾವು ಸಾರ್ವಜನಿಕವಾಗಿ ಇಲ್ಲಿ ಆಗಿರ್ತಕ್ಕಂಥ ಅನ್ಯಾಯವನ್ನು ಖಂಡಿಸ್ಲಿಕ್ಕೋಸ್ಕರ, ಸರ್ಕಾರವನ್ನು ಕಣ್ತರಿಸ್ಲಿಕ್ಕೋಸ್ಕರ ನಾವು ಇವತ್ತು ಈ ಒಂದು ಪಾದಯಾತ್ರೆನ ಹಮ್ಮಿಕೊಂಡಿದ್ದೀವಿ. ಇಷ್ಟೇ ಅಲ್ಲ, ಇವತ್ತು ಗುಜ್ಜನಾಡು ಹತ್ರ ಮಾಡಿರ್ತಕ್ಕಂಥ ಪರಿಶಿಷ್ಟ ಪಂಗಡದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಅಲ್ಲಿ ಇವತ್ತು ನೀರಿಂದ ಆವೃತವಾಗಿದೆ, ಅಲ್ಲಿ ರಸ್ತೆ ಮುಳುಗೋಗಿದೆ ಮತ್ತು ಶಾಲಾ ಕಾಂಪೌಂಡ್ ಅಲ್ಲಿ ನೀರು ಬರ್ತಾ ಇದೆ. ಅಲ್ಲಿ ಕಾಂಪೌಂಡ್ ನಿರ್ಮಾಣ ಮಾಡಿಲ್ಲ. ಅಲ್ಲಿ ಹಾವುಗಳು ಮತ್ತು ವಿಷಮೃಗಗಳು ಎಲ್ಲ ಸೇರಿ ಇವತ್ತು ಶಾಲೆಯ ಆವರಣಕ್ಕೆ ಬರ್ತಾ ಇದ್ದಾವೆ. ಶಾಸಕರು ಒಂದು ಸಾರಿ ಅಲ್ಲಿ ಹೋಗಿ ಕಣ್ತರದ್ ನೋಡಿ ಸರ್ಕಾರದ ಗಮನಕ್ಕೆ ತರಬೇಕಾಯ್ತು. ಅವ್ರು ಯಾಕೆ ತರಲಿಲ್ಲ ಅಂತ ಹೇಳ್ಬಿಟ್ಟು ನಾವು ಕೇಳಲಿಕ್ಕೆ ಹೊತ್ತು ಹೊರಟಿದ್ವಿ. ಆಟೋಮೆಟಿಕ್ ಆಗಿ ₹1,20,000 ಯಾವುದೇ ಒಂದು ಫೋನ್ ಪೇನಲ್ಲಿ ಅವ್ರು ಟರ್ನ್ ಓವರ್ ಮಾಡಿದ್ರೆ ಅವ್ರ ಕಾರ್ಡ್ ರದ್ದು ಮಾಡಿದ್ದಾರೆ. ಮತ್ತೊಂದು ಯಾರು 2 ಕೋಟಿ ಅಕ್ಕಿ ತಗೊಂಡಿಲ್ಲ ಅಂಥವ್ರ ಕಾರ್ಡ್ ರದ್ದು ಮಾಡಿದ್ದಾರೆ. ಆ 2 ಕೋಟಿ ಯಾಕೆ ತಗೊಂಡಿಲ್ಲ? ಬೆಂಗಳೂರಿನಲ್ಲಿ ಇಲ್ಲ, ಬೆಂಗಳೂರಿನಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಬಂದ್ರೆ ಇಲ್ಲಿ ಸರ್ವರ್ ಪ್ರಾಬ್ಲಮ್ಮು. ಅಲ್ಲಿ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇಲ್ಲಿ ಬಂದು ನಿಮ್ಮ ಅಕ್ಕಿಗೋಸ್ಕರ ಕಾದು ಸುಸ್ತಾಗಿ ಹೋಗಿರ್ತಕ್ಕಂಥ ಬಡವರ ಕಾರ್ಡ್ ಇವತ್ತು ನೀವು ರದ್ದು ಮಾಡಿದ್ದೀರಾ. ಬಡವರ ಕಾರ್ಡ್ ಇವತ್ತು ರದ್ದು ಮಾಡಿದ್ದೀರಾ. ಇಂಥ ಕಾರ್ಡ್ಗಳನ್ನ ನೀವು ಪರಿಶೀಲನೆ ಮಾಡಿ ಕೂಡಲೇ ಯಾಕೆ ಅದನ್ನು ಸಕ್ರಮಗೊಳಿಸಬಾರ್ದು ಅಂತ ಬಿಟ್ಟು ನಮ್ಮ ಪ್ರಶ್ನೆ ಆಗಿದೆ. ಪರಿಶಿಷ್ಟ ಜಾತಿಗಳಿಗೂ ಪರಿಶಿಷ್ಟ ವರ್ಗಗಳಿಗೂ ಇವತ್ತು ಬೇಕಾದಷ್ಟು ಅಭಿವೃದ್ಧಿ ಕಾರ್ಯಗಳೆಲ್ಲ ಕುಂಠಿತ ಆಗಿದೆ. ಅವ್ರಿಗೆ ಕೊಳವೆ ಬಾವಿಗಳಿಲ್ಲ, ಸಿಸಿ ರಸ್ತೆಗಳಿಲ್ಲ, ಮನೆಗಳಿಲ್ಲ. ಮನೆಗಳು ಬಂದು ಸುಮಾರು 7 ವರ್ಷ ಆಗಿದೆ. ಇವತ್ತು ಮನೆ ಬರ್ತಾ ಇಲ್ಲ. ಕೇವಲ ಒಂದು ಸಾರಿ ನಮ್ಮ ಕೇಂದ್ರ ಸರ್ಕಾರದ ಮನೆಗಳ ಮನೆ 4,458 ಮನೆ ಬಂದಿರ್ತಕ್ಕಂಥದ್ದು. ಇವತ್ತು ರಾಜ್ಯ ಸರ್ಕಾರದ ಒಂದು ಮನೆ ಸಹ ಇವತ್ತು ಮಾಡಿಸಿಲ್ಲ ಅನ್ನೋನು 10 ಗಂಟೆ ತನಕ ನನ್ನ ಜೊತೆಯಲ್ಲಿದ್ದ. ಬೆಳಿಗ್ಗೆ ಆಗ್ಲೇ 6 ಗಂಟೆಗೆ JDS ಸೇರ್ಪಡೆ ಆದ್ನಲ್ಲಪ್ಪ. ಅದಕ್ಕಿಂತ ನನಗೊಂದು ತೊಟ್ಟು ವಿಷ ಕೊಡೋದ್ ಮೇಲಲ್ವೇನಪ್ಪ ಇದು ರಾಜಕೀಯ ಗಿಮಿಕ್ಕು? ಇಲ್ಲ, ಅದಕ್ಕಿಂತ ಒಂದು ಸೈಜ್ ಕಲ್ ತಗೊಂಡೋಗಿ ನನ್ನ ಮೇಲೆ ನೆತ್ತಿ ಮೇಲೆ ಹಾಕಿ ಹೋಗಿದ್ರೆ ಚೆನ್ನಾಗಿರ್ತಿತ್ತಲ್ಲಪ್ಪ. ಇದು ರಾಜಕೀಯದ ಗಿಮಿಕ್ಕು. ಆ ರಾಜಕೀಯ ಗಿಮಿಕ್ ನಾವು ಮಾಡ್ತಾ ಇಲ್ಲ. ಇಲ್ಲಿನ ಈ ಭಾಗದ ಪ್ರಜೆಗಳ ಜನರ ಕಷ್ಟ ಸುಖಗಳನ್ನು ಆಲಿಸಿ ನಮ್ಮ ತಾಲೂಕಿನ ಮಾಜಿ ಶಾಸಕರಾದಂತಹ ತಿಮ್ಮರಾಯಪ್ಪ ಅವರ ಘನಾಧ್ಯಕ್ಷತೆಯಲ್ಲಿ ಹಾಗೂ ನಮ್ಮ ಜಿಲ್ಲಾಧ್ಯಕ್ಷರ ಘನಾಧ್ಯಕ್ಷತೆಯಲ್ಲಿ ಪಾದಯಾತ್ರೆ ಕೈಗೊಂಡಿದ್ದೀವಿ. ಎಲ್ಲ ನಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ನಿಮ್ಮ ಒಂದು ಸೇವೆ ಮಾಡಕ್ಕೆ ಬಂದಿದ್ರೆ ಈ ತರ ಹೀನಾಯವಾಗಿ ಮಾತಾಡ್ತಕ್ಕಂಥ ಅವರ ಪ್ರವರ್ತನೆಗೆ ಧಿಕ್ಕಾರ ಅಂತ ಅದು ನಾನಾದ್ರೂ ಹೇಳ್ತೀನಿ. ಗ್ರಾಮ ಪಂಚಾಯತಿಯ ವ್ಯಾಪ್ತಿಯಲ್ಲಿ ನಡೀತಕ್ಕಂಥ ಕಾರ್ಯಗಳು ಇವತ್ತಿನ ದಿವಸ ತಾಲೂಕಿನ ಆಡಳಿತ ಮಾಡ್ತಾ ಇಲ್ಲ, ಪೂರ್ತಿ ವಿಫಲವಾಗಿದೆ. ಗ್ರಾಮ ಪಂಚಾಯತಿ ಎಷ್ಟೋ ವಾಸಿ ತಾಲೂಕು ಆಡಳಿತಕ್ಕಿಂತ. ಅದಕ್ಕಿಂತ ಈ ಸಂದರ್ಭದಲ್ಲಿ ಈ ಹೀನಾಯವಾದ ಮಾತುಗಳನ್ನು ಮಾಡಿರ್ತಕ್ಕಂಥ ಶಾಸಕರಿಗೆ ಧಿಕ್ಕಾರ ಅಂತ ಹೇಳ್ತೀನಿ.